ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ, ಇದು ಸಾಟರ್ಡೆ ಏನಿಂದ ನೋಡಿದ್ರಿ ವ್ಲಾಗ್, ಅದು ಕಂಟಿನ್ಯೂಷನ್ ವ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಸಂಡೇ ಮಾರ್ನಿಂಗ್. ಸಂಡೇ ಅಂದರೆ ಸೆಪ್ಟೆಂಬರ್ 1, ಕನ್ಫ್ಯೂಸ್ ಆಗಬೇಡಿ, ಡೇಟು ಸಮೇತ ಹೇಳ್ತಾ ಇದ್ದೀನಿ. ಆ ವ್ಲಾಗ್ ತುಂಬ ಲೆಂತಿ ಆಯಿತು, ವಿಡಿಯೋ ಲಾಂಗ್ ಆಯಿತು ಅಂತ ಹೇಳಿ ನಾನು ಇದನ್ನು ಪಾರ್ಟ್ 2 ಆಗಿ ಡಿವೈಡ್ ಮಾಡಿಕೊಂಡೆ. ಸೊ ಸಾಟರ್ಡೆ ಮಾರ್ನಿಂಗ್ ಏನೇನಾಯಿತು ನೋಡಿದ್ರಿ. ಇದು ಸಂಡೇ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆ ನನ್ನ ಮಗನ ಫ್ರೆಶ್ ಅಪ್ ಮಾಡಿ ಎಣ್ಣೆ ಸ್ನಾನ ಮಾಡಿಸಿ, ಅವ್ನ ಬರ್ಡೇ ಆಗಿದ್ದರಿಂದ ಅವನಿಗೆ ಹೊಸ ಬಟ್ಟೆ ಕೊಟ್ಟು ಹಾಕೊಳ್ಳೋಕ್ಕೆ 6:30ಗೆ ಅವನು ಟ್ಯೂಷನ್ಗೆ ಹೊರಟಿದ್ದಾನೆ. ಅಷ್ಟರಲ್ಲಿ ನಾನು ಗೌರಿ ಹಬ್ಬ ಇನ್ನು 2-3 ಡೇಸ್ ಇದೆ, ನಮ್ಮದು ವೆಡ್ಡಿಂಗ್ ಡೇ ಕೂಡ ಇದೆ, ಹಾಗಾಗಿ ಗೌರಿ ಹಬ್ಬಕ್ಕೂ ಆಗುತ್ತೆ ಅಂತ ಹೇಳಿ ಎಲ್ಲನೂ ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಅಷ್ಟು ಧೂಳಾಗಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಡೀಪ್ ಕ್ಲೀನ್ ಮಾಡಿದ್ದೆ, ಪೇಂಟ್ ಎಲ್ಲ ಮಾಡಿದ್ದೆ, ನೀವು ನೋಡಿದ್ದೀರಾ. ಆದರೂ ಕ್ಲೀನಿಂಗ್ ಮಾಡಿಲ್ಲ, ಹಬ್ಬ ಬಂತು ಅಂದರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಅದರಲ್ಲೂ ನನಗಂತೂ ತಿಂತೀನೋ ಬಿಡ್ತೀನೋ, ಫಸ್ಟು ಕ್ಲೆನ್ಸಿನೆಸ್ ಇಂಪಾರ್ಟೆಂಟ್. ಸೊ ಫಸ್ಟ್ ಕರ್ಟನ್ಸ್ ಎಲ್ಲ ಬಿಚ್ಚಿ ವಾಶ್ಗೆ ಹಾಕಿದ್ದೆ. ಮೋಡ ಸೋನೆ ಮಳೆ ಇದ್ದಿದ್ದ ಕಾರಣ ಹ್ಯಾಂಡ್ ವಾಶ್ ಮಾಡಿರಲಿಲ್ಲ. ಮೆಷಿನ್ಗೆ ಹಾಕಿದ್ರೆ ಬೇಗ ಡ್ರೈ ಆಗುತ್ತೆ ಅಂತ ಹೇಳಿ ಮಿಷಿನ್ಗೆ ಹಾಕಿ ಅದೆಲ್ಲ ವಾಶ್ ಆದಮೇಲೆ ಒಣಗಾಕಿ ಸ್ವಲ್ಪ ಫ್ಯಾನ್ ಈ ಥರದ್ದೆಲ್ಲ ಮೇಲ್ಗಡೆದೆಲ್ಲ ಒರೆಸ್ಕೊಂಬಿಡೋಣ ಕಿಟಕಿಗಳೆಲ್ಲನೂ ಅಂತ ಹೇಳಿ ಕಿಟಕಿಗಳು, ಫ್ಯಾನ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮದು ಕಾರ್ನರ್ ಹೌಸ್ ಆಗಿರೋದ್ರಿಂದ ತುಂಬ ಧೂಳು ಬರುತ್ತೆ, ತುಂಬ ಗಲೀಜಾಗ್ತಾ ಇರುತ್ತೆ. 15 ಡೇಸ್ ಒನ್ಸ್, 20 ಡೇಸ್ ಒನ್ಸ್ ನಾನು ಯಾವಾಗಲೂ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೋತಾನೇ ಇರ್ತೀನಿ. ಇವಾಗ ಹಬ್ಬದಲ್ಲಿ ಮಾಡಿದೆಯಲ್ಲ, ಮತ್ತ್ಯಾಕೆ ಇಷ್ಟೆಲ್ಲ ಕ್ಲೀನ್ ಮಾಡ್ತೀಯಾ ಅಂತ ಸತೀಶ ರೇಗ್ತಾಯಿದ್ರು. ಬಟ್ ಆದರೂ ಮಾಡಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ, ನಾನು ಮಾಡಲೇಬೇಕು. ನನ್ನ ಮಗ ಟ್ಯೂಷನಿಂದ ಬಂದಮೇಲೆ ಟೆಂಪಲ್ ಕರ್ಕೊಂಡು ಹೋಗೋಣ, ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ವಾಕ್ ಹೋಗಲಿಲ್ಲ, ಯಾಕಂದರೆ ಸೋನೆ ಮಳೆ ಬರ್ತಾಯಿತ್ತು. ಹಾಗಾಗಿ ಅದೆಲ್ಲ ಕ್ಲೀನ್ ಆದಮೇಲೆ ಅಡುಗೆ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಶ್ರಾವಣ ಮುಗೀತು, ನಾನ್ ವೆಜ್ ಏನಾದರೂ ಮಾಡೋಣ ಅಂದ್ಕೊಂಡೆ. ನನ್ನ ಮಗ ಚಿಕನ್ ಬಿರಿಯಾನಿ ಕೇಳ್ತಾ ಇದ್ದ, ಕಬಾಬ್ ಕೇಳ್ತಾ ಇದ್ದ. ಮಮ್ಮಿ 1 ಮಂತ್ ಮೇಲಾಯಿತು ಮಮ್ಮಿ ಮಾಡು ಮನೇಲಿ ಅಂತ. ಬಟ್ ನಾಳೆ ಸೋಮವಾರ ಇದೆ, ಆಮೇಲೆ ಅಮಾವಾಸ್ಯೆ ಬೇರೆ, ಗೌರಿ ಅಮಾವಾಸ್ಯೆ ಇದೆ, ಬೆನಕ ಅಮಾವಾಸ್ಯೆ. ಹಾಗಾಗಿ ನನಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ, ಹಾಗಾಗಿ ನಾನು ನಾನ್ ವೆಜ್ ಏನೂ ಮಾಡಲಿಲ್ಲ. ಸಿಂಪಲಾಗಿ ಚಿತ್ರಾನ್ನ ಮಾಡಿದಂಥದ್ದು. ಸೊ ಎಲ್ಲನೂ ಬೇಗ ಮಾಡಿಬಿಟ್ಟು ಇಟ್ಬಿಟ್ಟು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅವ್ನು ಬರೋ ಅಷ್ಟರಲ್ಲಿ ಅಂತ ಹೇಳಿ ಬೇಗ ಎಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ಕಬೋರ್ಡ್ಸ್ ಎಲ್ಲ ಉಜ್ಕೋತಾ ಇದ್ದೀನಿ. ಎಲ್ಲ ಉಜ್ಜಾದ್ಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡು ಒರೆಸ್ಕೋತಾ ಇದ್ದೀನಿ. ನಮ್ಮದೆಲ್ಲ ಫುಲ್ಲು ಹುಡ್ದು ಡೋರ್ ಆಗಿರೋದ್ರಿಂದ ಹಾಗೆ ತೇವ ಬಿಟ್ಟರೆ ಬೇಗ ಹಾಳಾಗುತ್ತೆ ಅಂತ ಹೇಳಿ ನಾನು ಯಾವಾಗಲೂ, ಎಲ್ರಿಗೂ ಗೊತ್ತು ನಾನು ಯಾವ ರೀತಿ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತೀನಿ ಅಂತ. ನಾನಷ್ಟು ಗಬ್ಬಾಗಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ. ನಮ್ಮ ಕೇಟ್ರಿಂಗಲ್ಲಿ ಕೂಡ ಇವತ್ತು 2-3 ಕಡೆ ಆರ್ಡ್ರ್ ಬೇರೆ ಇತ್ತು. ಸತೀಶ್ ಹೇಳ್ತಾಯಿದ್ರು, ನಂಗೆ ಟೈಮ್ ಇಲ್ಲಮ್ಮ, ನೀನು ಬೇಗ ಬಂದರೆ ನಾನು ಟೆಂಪಲ್ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ನೀನು ಊಬರ್ ಬುಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತ ನನಗೆ ವಾರ್ನ್ ಕೂಡ ಮಾಡಿಬಿಟ್ಟಿದ್ರು. ಹಾಗಾಗಿ ನಾನು ಬೇಗ ಕೆಲಸ ಮುಗಿಸ್ದೆ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ, ಸಿಸ್ ಲಾಸ್ಟ್ ಸಂಡೇ ಏನೋ ಲೈಫಲ್ಲಿ ನಡಿಬಾರ್ದು ನಡೀತು, ಅದೇನು ಅಂತ ತಿಳ್ಕೊಳಕ್ಕೆ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ರಿ. ಏನಾಯಿತು ಸಿಸ್, ಯಾಕೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ರಿ, ಅದೇನು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರು ಕಡಿಮೆ ಅಂದರೂ ಒಂದು 100-150 ಮೆಸೇಜಸ್ ಬಂದಿದೆ, ನನಗೆ ಕಮೆಂಟ್ಸ್ ಬಂದಿದೆ. ಸೊ ನಾನು ಪ್ರತಿಯೊಂದಕ್ಕೂ ಆನ್ಸರ್ ಮಾಡೋಣ ಅಂತ ಡಿಸೈಡ್ ಮಾಡಿ, ನಾನು ಇಷ್ಟು ದಿನ ಯಾಕೆ ಅದನ್ನು ಹೈಡ್ ಮಾಡಿದೆ ಅಂತಂದರೆ ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ತಾರೆ, ಹೇಳ್ಕೋಬಾರ್ದು. ಹಿಂದೆ ಮಾತಾಡೋರು ತುಂಬ ಜನ, ತೆಗಳಕ್ಕೆ ಮಾತಾಡೋರು ತುಂಬ ಜನ ಇದ್ದಾರೆ. ಅದನ್ನೆಲ್ಲ ಶೇರ್ ಮಾಡಬಾರ್ದು ಅನ್ನೋ ಕನ್ಫ್ಯೂಸಲ್ಲಿದ್ದೆ. ಸೊ ಎಟ್ ಲಾಸ್ಟ್ ಮಿನಿಟ್ ಓಕೆ ಆಗಿದ್ದಾಗಲಿ, ಎಲ್ಲನೂ ಫೇಸ್ ಮಾಡೋಕ್ಕೆ ರೆಡಿ ಆದಮೇಲೆ ಶೇರ್ ಮಾಡೋಣ ಅನ್ನಿಸ್ತು. ಸೊ ವಿಡಿಯೋ ಕೊನೆ ತನಕ ನೋಡಿ ಅದೇನಾಗಿದೆ ಇವತ್ತು ಅಂತ ಪ್ರತಿಯೊಂದು ನಾನು ಶೇರ್ ಮಾಡ್ತಾಯಿದ್ದೀನಿ, ವಿತ್ ಪ್ರೂಫ್ ಡೀಟೇಲಾಗಿ ಹೇಳ್ತಾಯಿದ್ದೀನಿ. ಸೊ ಚಿಮಿನಿ ಎಲ್ಲನೂ ಎಣ್ಣೆದೆಲ್ಲ ಒಗ್ಗರಣೆ ಆಗ್ತಾ ಇರುತ್ತೆ. ಸೊ ಹಾರುತ್ತೆ ಟೇಲ್ಸ್ಗೆಲ್ಲ, ಅದಕ್ಕೆ ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ.
ಯಾಕೆ ಈಗಲೇ ಇಷ್ಟು ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಹಬ್ಬ ಇನ್ನೂ ಒಂದು ವಾರ ಇದೆ ಅಂತ ಅನ್ಕೋಬೋದು ನೀವು. ಬಟ್ ನಮ್ಮದು ವೆಡ್ಡಿಂಗ್ ಡೇ ಇದೆ, ವೆಡ್ಡಿಂಗ್ ಡೇ ಆಮೇಲೆ ಗೌರಿ ಹಬ್ಬ ಎಲ್ಲ ಬ್ಯಾಕ್ ಟು ಬ್ಯಾಕ್. ನನಗೆ ಹೋಗೋಕ್ಕೆ ಅಂದರೆ ಎಲ್ಲ ಟೈಮು ಒಂದೇ ಸತಿ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಒಂದು ಫ್ರೀ ಇದ್ದಾಗ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಡುಗೆ ಮನೆ, ದೇವ್ರ ಮನೆ ಕ್ಲೀನ್ ಆದರೆ ಒಂದು ಕಂಪ್ಲೀಟ್ ಮನೆ ಕ್ಲೀನ್ ಆದಂಗೆ, ಕಂಪ್ಲೀಟ್ ಕೆಲಸ ಕಂಪ್ಲೀಟ್ ಆದಂಗೆ ನನ್ನ ಥಾಟ್ ಅದು. ನಾವು ಅಡುಗೆ ಮನೆ, ದೇವ್ರ ಮನೆ ಎಷ್ಟು ನೀಟಾಗಿ ಇಟ್ಕೋತೀವೋ ಅಷ್ಟು ನಮ್ಮ ಮನಸ್ಸು ಖುಷಿಯಾಗಿರತ್ತೆ. ಒಂದು ಗಾದೆ ಇದೆ, ನಮ್ಮ ತಾತ ಹೇಳೋರು, ಗಂಡು ಮಕ್ಕಳಿದ್ದು ಹೊಲ ಮನೆ ಚಂದ, ಹೆಣ್ಮಕ್ಳಿದ್ದು ಕೋಣೆ ಮನೆ ಚಂದ ಅಂತ. ಅಂದರೆ ಗಂಡು ಮಕ್ಕಳಿದ್ರೆ ಹೊಲ ಗದ್ದೆ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ನೋಡ್ಕೋತಾರೆ, ಹೆಣ್ಮಕ್ಳಿದ್ರೆ ಮನೆ ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೋತಾರೆ, ಕ್ಲೀನ್ ಮಾಡ್ಕೋತಾರೆ, ಟೈಮ್ ಟು ಟೈಮ್ ಊಟ ಮಾಡಿಕೊಡ್ತಾರೆ. ಈ ರೀತಿ ಅದು ಒಂದು ಗಾದೆ ನೆನಪಾಗುತ್ತೆ ನನಗೆ. ಪ್ರತಿ ಸತ ನಮ್ಮ ತಾತ ಹೇಳ್ತಾಯಿದ್ರು. ಸೊ ಮದುವೆಗೆ ಮುಂಚೆ ನಾವೆಲ್ಲ ಒಂದು ಲೋಟ ಈ ಕಡೆಯಿಂದ ಆ ಕಡೆ ಎತ್ತಿಡೋದಿಲ್ಲ. ಬಟ್ ಮದುವೆ ಆಗ್ತಿದ್ದಂಗೆ ಜವಾಬ್ದಾರಿ, ಒಂದು ಹೋಲ್ ಫ್ಯಾಮಿಲಿ ಜವಾಬ್ದಾರಿ ನಮ್ಮ ಹೆಗ್ಲ ಮೇಲೆ ಬಿದ್ದಾಗ ಹೆಂಗಾಗುತ್ತೆ ಅಲ್ವಾ. ಸೊ ಇವತ್ತು ನಾನು ಚಿತ್ರಾನ್ನ ಮಾಡಿದ್ದೆ, ಲೆಮನ್ ಚಿತ್ರಾನ್ನ ಎಲ್ಲರೂ ಮಾಡ್ತೀರಾ. ಸೊ ನಾನೇನು ರೆಸಿಪಿ ಶೇರ್ ಮಾಡ್ತಾಯಿಲ್ಲ. ರಜಾ ಇರಲಿ, ಸ್ಕೂಲ್ ಇರಲಿ, ನನ್ನ ಮಕ್ಕಳಿಗೆ 8 ಗಂಟೆಗೆ ತಿಂಡಿ ಕೊಡಬೇಕು. ಯಾಕಂದರೆ ಅವ್ರು ತಿಂದು ಅಭ್ಯಾಸ, ಹೊಟ್ಟೆ ಹಶು ಅಂತ ಹೇಳ್ತಾಯಿದ್ಲು. ನನ್ನ ಮಗ ಇನ್ನು ಟ್ಯೂಷನಿಂದ ಬಂದಿರಲಿಲ್ಲ, ಅವಳಿಗೆ ಸ್ನಾನ ಮಾಡಿಸಿ ತಲೆ ಸ್ನಾನ, ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಅದಕ್ಕೆ ಅವಳಿಗೆ ತಿಂಡಿ ಹಾಕ್ಕೊಟ್ಟೆ. ಅಷ್ಟರಲ್ಲಿ 9:30 ಆಯಿತು. ಅವನು ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದು ತಿಂಡಿ ತಿಂದು ರೆಡಿ ಆದ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 10 ಗಂಟೆ, ಎಲ್ಲ ಕೆಲಸ ಮುಗೀತು. ತಿಂಡಿಗೆ ಸಿಂಪಲ್ಲಾಗಿ, ಅಯ್ಯಪ್ಪ ಫೋನ್ ಬಿದ್ದೋಗ್ತಾಯಿತ್ತು ಇವಾಗ. ನನ್ನ ಮಗನ ಫೇವ್ರೆಟ್ ಚಿತ್ರಾನ್ನ ಮಾಡಿದ್ದೀನಿ. ಏನೂ ಮಾಡೋಕ್ಕಾಗಲಿಲ್ಲ, ಕಾರಣ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಾಳೆ ಅಮಾವಾಸ್ಯೆ ಇದೆ, ಇದು ಸಂಡೇ ಮಾರ್ನಿಂಗು, ಅವ್ನ ಬರ್ಡೇ ವ್ಲಾಗು. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ನಿಂತಿದ್ದೆ. ಯಾಕಂದರೆ ನಾನ್ ವೆಜ್ ಏನಾದರೂ ಬಿರಿಯಾನಿ ಬೇಕು ಅಂತ ಕೇಳ್ತಾಯಿದ್ದ. ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ರೆ ನಾಳೆ ಸೋಮವಾರ ಅಮಾವಾಸ್ಯೆ, ಗೌರಿ ಅಮಾವಾಸ್ಯೆ, ಎಲ್ಲ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ನಾನು ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸಿಂಪಲ್ಲಾಗಿ ಸ್ನಾನ ಮಾಡಿ ಒಂದು ಟಾಪ್ ಮತ್ತು ಒಂದು ಮಿಡಿ ಹಾಕ್ಕೊಂಡಿದ್ದೀನಿ. ಇಲ್ಲೇ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇಸ್ಕಾನ್ಗೆ ಹೊರಟಿರೋಂಥದ್ದು. ಸತೀಶ್ಗೂ ಫ್ರೀ ಇಲ್ಲ, ಅವ್ರಿಗೂ ಫುಲ್ ಕೆಲಸ. ಎಲ್ಲ ಕರ್ಟನ್ಸ್ ಎಲ್ಲ ವಾಶ್ ಮಾಡಿ ಹಾಕಿದೆ, ಎಲ್ಲ ಇನ್ನೂ ಯಾವುದೂ ಎತ್ಕೊಂಡಿಲ್ಲ. ಫಸ್ಟು ಟೆಂಪಲ್ಗೆ ಹೋಗಿ ಬರ್ತೀನಿ. ನಾನಿನ್ನು ತಿಂಡಿ ಮಾಡಿಲ್ಲ, ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಸೊ ನೀವೆಲ್ಲ ನೋಡಿದ್ರಿ, ಬನ್ನಿ ಹೊರಟ. ಸೊ ಫೈನಲಿ ಸತೀಶ್ಗೂ ಫುಲ್ ಕೆಲಸ ಇತ್ತು. ಅವರು ಕೂಡ ಫ್ರೆಶ್ ಅಪ್ ಆಗಿ ಬೇಗ ಹೋಗಿ ಬೇಗ ಬರೋಣ, ನಾನು ಇನ್ನೂ ಹೋಳಿಗೆ ಮಾಡಬೇಕು ಮತ್ತು ಪನ್ನೀರ್ ಟಿಕ್ಕ ಮಾಡಬೇಕು, ಊಟ ಕಳಿಸ್ಬೇಕು ಅಂತ ಲೀಸ್ಟೇ ಕೊಟ್ಬಿಟ್ರು ನನಗೆ. ಹಾಗಾಗಿ ಹೀಗೆ ಮಾತಾಡಿಕೊಂಡು ಇಸ್ಕಾನ್ಗೆ ಹೋಗೋಣ ಅಂತ. ಯಾಕಂದರೆ ಅವನು ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿರೋದು. ಸೊ ಸೆಪ್ಟೆಂಬರ್ 1 ಕೂಡ ಕೃಷ್ಣ ಜನ್ಮಾಷ್ಟಮಿ ಇದುವರೆಗೂ ಸಿಕ್ಕಿಲ್ಲ. ಹಾಗಾಗಿ ಯಾವತ್ತು ಸಿಕ್ಕತ್ತೋ ನಿಜಕ್ಕೂ ಗೊತ್ತಿಲ್ಲ. ಕೃಷ್ಣ ಜನ್ಮಾಷ್ಟಮಿ ದಿನವೇ ಅವನ ಬರ್ಡೇ. ಹೀಗೆ ಮಾತಾಡಿಕೊಂಡು ಬಂದ್ವಿ ಜಯನಗರಲ್ಲಿರೋ ಅಂಥ ಇಸ್ಕಾನ್ ಟೆಂಪಲ್ಗೆ. ನಾನು ಹೇಳ್ತಾ ಇದ್ದೆ ಸತೀಶ್ಗೆ, ನಿಮಗೆ ಕೆಲಸ ಯಾವಾಗಿಲ್ಲ ಸರ್, ಯಾವಾಗಲೂ ನಿಮಗೆ ಕೆಲಸ ಇದ್ದಿದ್ದೆ, ಒಂದು 5-10 ನಿಮಿಷ ಫ್ರೀ ಮಾಡ್ಕೊಳ್ಳೋಕ್ಕೂ ಆಗಲ್ವಲ್ಲ ನಿಮಗೆ, ಮಕ್ಕಳು ಬರ್ಡೇ ದಿನ ಅಂತ. ಸೊ ಯಾವಾಗಲೂ ಏನೂ ಮಾಡೋಕ್ಕಾಗಲ್ಲ. ನಾವು 2-3 ತಿಂಗಳು ಮುಂದೆನೇ ಆರ್ಡ್ರೆಲ್ಲ ಒಪ್ಕೊಂಡಿರ್ತೀವಿ, ಇನ್ ಟೈಮ್ಗೆ ಕಳಿಸ್ಬೇಕು. ಅವ್ರ ಕಷ್ಟನೂ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಏನೋ ಗ್ರ್ಯಾಂಡಾಗಿಲ್ಲ ಅಂದ್ರೂ ಸಿಂಪಲ್ಲಾಗಿ ನಮ್ಮ ಕೈಲಾದಷ್ಟು ನಾವು ಒಂದು ಚೂರು ಎಂಥವ್ರಿಗಾದರೂ, ಈ ಅಂಧ ಮಕ್ಳಿಗಾಗ್ಬೋದು ಅಥವಾ ವೃದ್ಧರಿಗಾಗ್ಬೋದು, ಸಹಾಯ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಹೀಗೆ ಮಾತಾಡಿಕೊಂಡು ಇಸ್ಕಾನ್ ಟೆಂಪಲಲ್ಲಿ ಅಕ್ಷಯ ಪಾತ್ರೆ ಅಂತ ಒಂದು ಫೌಂಡೇಶನ್ ಇದೆ. ಅಲ್ಲಿ ಡೈಲಿ ಒಂದು ಅಂಧ ಮಕ್ಕಳು ಸ್ಕೂಲ್ಗೆ ಊಟ ಹೋಗುತ್ತೆ, ಅಲ್ಲಿಗೆ ಒಂದಿಷ್ಟು ಡೊನೇಷನ್ ಅಂತ ಕೊಟ್ಬಿಡೋಣ ಅವ್ನ ಬರ್ಡೇ ದಿನ ಅಂತ ಮಾತಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಸಂಡೇ ಕೃಷ್ಣನ ವಾರ, ಸೊ ತುಂಬ ಕಾಮಾಗಿ ಪೀಸಾಗಿತ್ತು. ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು 5,000 ಅಮೌಂಟ್ನ ಅಲ್ಲೇ ನಾವು ಕೊಟ್ಟು ಬಿಲ್ ಇಸ್ಕೊಂಡ್ವಿ, ರಸೀದಿ ಇಸ್ಕೊಂಡ್ವಿ. ದಯವಿಟ್ಟು ವಿಡಿಯೋ ಮಾಡಬೇಡ ಅಂದರು ಸತೀಶು. ಯಾಕ್ರಿ, ನಾವು ಕೊಡೋದ್ರಿಂದ ಒಬ್ರಿಗೆ ಖುಷಿ ಆಗುತ್ತೆ, ನಮ್ಮನ್ನು ನೋಡೊಬ್ರು ಕಲಿತಾರೆ, ಅದಕ್ಕೋಸ್ಕರ ಮಾಡ್ತೀನಿ ಅಂತ ಅಂದೆ. ಬೇಡ ನೀನು ಮಾಡೋದಾದರೆ ನಾನು ಅಮೌಂಟೇ ಕೊಡಲ್ಲ ಅಂತ ಅಂದರು. ಊಟ ಕೊಡೋದಾದರೆ ಮಾಡು ಪರವಾಗಿಲ್ಲ ಅಂದರು. ಸೊ ಅದಕ್ಕೋಸ್ಕರ ಅವ್ರಿಗೆ ಬೇಜಾರು ಯಾಕೆ ಮಾಡಬೇಕು ಅಂತ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನಮ್ಮ ಕೈಲಾದಷ್ಟು 5,000 ಅಂತಲೇ ಅಲ್ಲ, ಈವನ್ 500 ರೂಪಾಯಿ, 1000 ರುಪೀಸ್ ಕೂಡ ಪೇ ಮಾಡ್ಬೋದು. ಅಲ್ಲಿ ಪ್ರಸಾದ ಕೂಡ ಕೊಟ್ಟರು. ಸತೀಶ್ ಫ್ರೆಂಡು ಕೂಡ ಸಿಕ್ಕಿದ್ರು. ಕೃಷ್ಣಧಾಮದಲ್ಲಿ ಜಿಲೇಬಿನಾ ಹೌದಾ?
ಏನು ಸಮಾಚಾರನ ವಿಕ್ಕಿ ಬರ್ಡೇ ಕೃಷ್ಣ ಜನ್ಮಾಷ್ಟಮಿ ದಿನನೇ ಸಿಕ್ಕಲ್ಲ. ಅದೇ ಅಂದರೆ ಅವತ್ತಿಗೆ ಸಿಗೋದಿಲ್ಲ. ಹೌದಾ ಹೌದಾ ಸುಮಾರು ದಿನ ಆಗಿತ್ತಲ್ಲ. ಅದೇ ಹೌದು. ಏನಾದ್ರು ಮಾಡ್ಲೇಬೇಕಲ್ಲ, ಏನು ಮಾಡೋದು. ಮನೆ ಅಲ್ಲೇನೋ ಚೇಂಜ್ ಮಾಡ್ದ ಅಲ್ಲೇನಾ. ಅವರು ನಮ್ಮ ಗೋಡೌನಲ್ಲಿ ಸ್ವೀಟ್ ಮಾಡ್ತಾಯಿದ್ದಂಥ ಸ್ವೀಟ್ ಮಾಸ್ಟರ್ ಈಗ ಕೃಷ್ಣಧಾಮದಲ್ಲಿ ಸ್ವೀಟ್ ಮಾಡ್ತಾಯಿದ್ದಾರೆ. ಅವ್ರನ್ನು ಮಾತಾಡಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಒಂದೊಂದು ಸುಮಾರು ಜನ ಎಲ್ಲ ವಿಶಸ್ ತಿಳಿಸಿದ್ದೀರಾ. ನಾನು ಒಂದು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರೆಲ್ಲ ನನ್ನ ಮಗನಿಗೆ ತುಂಬ ಹೃದಯದಿಂದ ಆಶೀರ್ವದಿಸಿದ್ದೀರಾ, ಬ್ಲೆಸ್ ಮಾಡಿದ್ದೀರಾ, ನಿಮ್ಮೆಲ್ರಿಗೂ ಹೃದಯ ತುಂಬಿ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ಆದಮೇಲೆ ಕೆಳಗಡೆ ಹೋದೆ, ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ. ಸೊ ಅವ್ರು ಇನ್ನೂ ಊಟ ಕಳಿಸಿರಲಿಲ್ಲ. ಸಿಲಿಂಡ್ರ್ ಹಾಕೋರು ತಂದು ಸಿಲಿಂಡ್ರ್ ಹಾಕ್ತಾಯಿದ್ರು. ಸತೀಶ ಮತ್ತೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದು ಟವಲ್ ಹಾಕ್ಕೊಂಡು ಪನ್ನೀರ್ ಟಿಕ್ಕಾ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು. ಸತೀಶ್ ಫ್ರೆಂಡ್ ಕೂಡ ಒಬ್ಬರು ಬಂದಿದ್ದರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು. ಅದಕ್ಕೆ ನಾನಂದೆ, ಇವತ್ತು ಆರ್ಡ್ರ್ ಇದೆ ಅಂತ ಹೇಳಿದ್ದಿದ್ರೆ ಇಲ್ಲೇ ಅಡುಗೆ ಮಾಡಿ ಒಂದು 50 ಮಕ್ಕಳಿಗೆ ಊಟ ಕೊಡ್ಬೋದಿತ್ತಲ್ಲ ರೀ ಅಂತ ನಾನು ನನ್ನ ಹಸ್ಬೆಂಡ್ಗೆ ಕೇಳ್ತಾಯಿದ್ದೆ. ಅದಕ್ಕೆ ಸತೀಶ್ ಅಂದರು, ನಿಜಕ್ಕೂ ನಂಗೆ ಮರ್ತೋಯ್ತು, ಬೆಳಗ್ಗೆಯಿಂದ ನಾನು ಏನೂ ತಿಂಡಿ ತಿಂದಿರಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋಣ ಅಂದ್ಕೊಂಡೆ. ಸೊ ತಿನ್ನೋಕ್ಕೆ ಆಗಲಿಲ್ಲ. ಸೊ ಪಪ್ಪಾಯ ಇತ್ತು, ಪಪ್ಪಾಯ ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಅಷ್ಟರಲ್ಲಿ ಏನೋ ಹೇಳೋಕ್ಕೆ ಅಂತ ಬಂದೆ. ನನ್ನ ಮೈದ್ನ ಮಿಸ್ಸಸ್ಗೆ ಕಾಲ್ ಮಾಡಿದ್ದೆ. ಮೈದ್ನನ್ನು ನೋಡೋಕ್ಕೆ ಹೋಗಬೇಕಾಗಿತ್ತು. ಯಾಕೆ ಏನು ಮುಂದೆ ಹೇಳ್ತೀನಿ, ಏನಾದರೂ ಬೇಕಾ ಅಂತ ಕೇಳಿದೆ. ಅದಕ್ಕೆ ಅವರು ಸ್ವಲ್ಪ ದಿನಸಿ ತರಕಾರಿ ಎಲ್ಲ ಖಾಲಿಯಾಗಿದೆ, ರೇಷನ್ ಎಲ್ಲ ಖಾಲಿಯಾಗಿದೆ ಅಂದರು. ಹಾಗಾಗಿ ಒಂದು ಸ್ವಲ್ಪ ರೇಷನ್ ಎಲ್ಲ ತೊಗೊಂಡೋಗೋಣ ಅಂತ ಹೇಳಿ ಎಲ್ಲ ಪ್ರತಿಯೊಂದು ಮನೆಗೆ ಏನೇನು ಬೇಕೋ ಎಲ್ಲ ರೇಷನ್ ಎಲ್ಲ ಕಟ್ಟಿ ಒಂದು ಟ್ರೇಗೆ ಹಾಕ್ಕೊಂಡು ಎಲ್ಲನೂ ಎತ್ತು ಕಾರ್ಗೆ ಇಡ್ತಾಯಿದ್ದೀನಿ, ರೆಡಿ ಮಾಡ್ಕೋತಾ ಇದ್ದೀನಿ. ಅವ್ರ ಪಾಡಿಗೆ ಅವ್ರ ಕೆಲಸ ಮುಗಿಸಿ ಮತ್ತೆ ರೆಡಿಯಾಗಿ ಬಾ ಹೋಗೋಣ ಅಂತ ಅಂದರು. ನಾವು ವಿಕ್ಕಿ ಮಲ್ಕೊಂಬಿಟ್ಟಿದ್ದ. ಅವನು ಇಲ್ಲ ನಾನು ಬರಲ್ಲ, ನಾನು ಇಲ್ಲೇ ಮಲ್ಕೋತೀನಿ ಅಂದ. ಹಾಗಾಗಿ ನಾನು, ಚಾರು, ಸತೀಶ್ 3 ಜನ ಹೋಗಿ ಬರೋಣ ನೋಡಿಕೊಂಡು ಅಂತ ಹೇಳಿ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇರೋಂಥದ್ದು. ಸೊ ಏನು ವಿಷಯ ಯಾಕೆ ಅಂತಂದರೆ ನೋಡಿ, ಅವಳು ಕಾರಲ್ಲೇ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾಳೆ. ಲಾಸ್ಟ್ ವೀಕ್ ಕರೆಕ್ಟಾಗಿ ಇವತ್ತಿಗೊಂದು ವಾರದಲ್ಲಿ ಅವರಿಗೆ ಒಂದು ಬೈಕ್ ಆಕ್ಸಿಡೆಂಟ್ ಆಗಿತ್ತು ಹೆಬ್ಬಾಳ್ ಸರ್ಕಲಲ್ಲಿ. ಅವ್ರಿಗೆ ಪ್ರಜ್ಞೆನೇ ಇರಲಿಲ್ಲ, ಅವ್ರ ಮಿಸ್ಸಸ್ ಕೂಡ ಇರಲಿಲ್ಲ. ಅವ್ರ ಮಿಸ್ಸಸ್ ಕೂಡ ಊರಿಗೆ ಹೋಗಿದ್ದರು. ನಮಗೆ ಯಾರು ದಾರಿಲಿ ಹೋಗೋರು ಅವ್ರ ಫೋನ್ ತೊಗೊಂಡು ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ ಕಾಲ್ ಮಾಡಿ ನಮ್ಗೆ ಹೇಳಿ, ನಾವು ಅವ್ರನ್ನ ನಿಯರ್ ಬೈ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಸೇರಿಸಿ ನಾವಿಲ್ಲಿಂದ ಅಲ್ಲಿ ಹೋಗೋಕ್ಕೆ ಅರೌಂಡ್ 15 to 16 ಕಿಲೋಮೀಟರ್ ಆಗುತ್ತೆ. ನಾವು ಅಷ್ಟು ಫಾಸ್ಟಾಗಿ ವಿಷಯ ತಿಳಿದಿದ ತಕ್ಷಣ ಗಾಬರಿಲಿ ಗಾಡಿ ಓಡಿಸ್ಕೊಂಡು, ಬೈಕ್ ಓಡಿಸ್ಕೊಂಡು, ಕಾರ್ ತಗೊಂಡು ಹೋಗೋದು ತುಂಬಾ ರಿಸ್ಕ್. ಯಾಕಂದರೆ ಇವಾಗಿನ ಒಂದು ಟ್ರಾಫಿಕ್ ಏನಿದೆ ತುಂಬಾ ಭಯ ಆಗುತ್ತೆ. ಆ ಗ್ಯಾಪಲ್ಲಿ ಅಪ್ಪು ಸರ್ದು ಸಾಂಗ್ ಕೂಡ ಪ್ಲೇ ಆಗ್ತಾಯಿತ್ತು. ನಿಜಕ್ಕೂ ಅಪ್ಪು ಸರ್ ಅಂದರೆ ಯಾರಿಗಿಷ್ಟ ಇಲ್ಲ, ನನಗೂ ತುಂಬ ಇಷ್ಟ. ಹಾಗೆಯೇ ಒಂದು ರಿಲಿಕಾ ಅದು ಹಾಡಿಕೊಂಡು ಗುನ್ಗುಡಿಸ್ಕೊಂಡು ಆಮೇಲೆ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ, ಯಾವ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಅದು ಸಂಡೇ ಆಗಿತ್ತು. ನಮಗೆ ಅಕ್ಕಪಕ್ಕ ಇದ್ದವರೆಲ್ಲ ಒಂದು ಸಜೆಸ್ಟ್ ಮಾಡಿದ್ದು, ಕಿವಿಗೆ ಬ್ಲಡ್ ಬರ್ತಾಯಿದೆ, ದಯವಿಟ್ಟು ನೀವು KR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅಂತ. ಹಾಗಾಗಿ ನಾವು KR ಹಾಸ್ಪಿಟ್ಲಿಗೆ ಅವರೇ ಅಕ್ಕಪಕ್ಕ ಇದ್ದಿದ್ದಂಥ ಜನಗಳೇ ಆಂಬುಲೆನ್ಸ್ಗೂ ಕೂಡ ಫೋನ್ ಮಾಡಿಬಿಟ್ಟಿದ್ರು. ಆಂಬುಲೆನ್ಸಲ್ಲಿ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವತ್ತು ಪ್ರತಿಯೊಂದು ರಜಾ. ಯಾಕಂದರೆ ಸಂಡೇ ಅಂದರೆ ನಿಮಗೆ ಗೊತ್ತು, ನನಗಂತೂ ಅಳುನೇ ಬಂದುಬಿಡ್ತು. ಯಾಕಂದರೆ ಅವ್ರ ಮಿಸ್ಸಸ್ ಇಲ್ಲ, ಇವ್ರಿಗೆ ಹಿಂಗಾಗಿದೆ, ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ, ಯಾಕಂದರೆ ಪೊಲೀಸ್ ಕೇಸ್ ಆಗುತ್ತೆ ಇದು ಆ್ಯಕ್ಸಿಡೆಂಟು. ಸೊ ಹಾಗಾಗಿ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ದೀವಿ ಅಂದರೆ ಯಾರಿಗೂ ವಿಷಯ ಹೇಳಲೇ ಇಲ್ಲ. ಫೈನಲಿ ಸ್ವಲ್ಪ ದಿನಸಿ ಎಲ್ಲ ತೊಗೊಂಡು ಅವ್ರ ಮನೆಗೆ ಬಂದು ಇಟ್ವಿ. ನಾವು ಬರೋಷ್ಟರಲ್ಲಿ ಅವ್ರ ಅಕ್ಕ, ಸತೀಶ್ ಅಕ್ಕ ಕೂಡ
ಬಂದಿದ್ದರು. ಇವರೇ ನೋಡಿ ನನ್ನ ಮೈ ಗಾಡ್ ಗ್ರೇಸ್, ಏನೂ ತೊಂದರೆ ಆಗಿಲ್ಲ, ಚೆನ್ನಾಗಿದ್ದಾರೆ, ಹುಷಾರಾಗಿದ್ದಾರೆ. ಅವತ್ತಿನ ದಿನ ಹೇಗಾಗಿತ್ತು ಏನಾಗಿತ್ತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಆ್ಯಂಬುಲೆನ್ಸಲ್ಲಿ ನಾನೇ ಕರ್ಕೊಂಡು ನನ್ನ ಕಣ್ಣಲ್ಲಿ ಅದನ್ನೆಲ್ಲ ನಾನು ನೋಡಿ, ಅದೆಲ್ಲ ಪೊಲೀಸ್ ಕೇಸ್ ಆಗಿದ್ದು, ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದು, ಇವರೇ ಬಿದ್ದಿದ್ದು. ನಾವು ಯಾರ ಮೇಲೂ ಕಂಪ್ಲೇಂಟ್ ಏನೂ ಕೊಡಲಿಲ್ಲ, ಯಾಕಂದರೆ ಗಾಡಿ ಓಡಿಸೋವಾಗ ಇದೆಲ್ಲ ಅಚಾನಕ್ಕಾಗಿ ಆಗುತ್ತೆ. ಆ್ಯಂಬುಲೆನ್ಸ್ ಡ್ರೈವರ್ ಮ್ಯಾಮ್ ಜೊತೆ ನಾನು ಒಬ್ಬಳೇ ಅಲ್ಲೆಲ್ಲ ಟ್ರಾವೆಲ್ ಮಾಡಿದ್ದು. ಇದೆಲ್ಲ ನನಗೆ ಒಂದು ವಾರ ಹೆಂಗಾಗಿತ್ತು ಅಂದರೆ ನನ್ನ ಮೈಂಡಲ್ಲಿ ಕಣ್ಣು ಮುಚ್ಚಿದ್ರೆ ಕಣ್ಣು ಬಿಟ್ಟರೆ ಇದೇ ಬರ್ತಿತ್ತು. ನಿಜಕ್ಕೂ ನನಗೆ ಅದು CT ಸ್ಕ್ಯಾನ್ ಮಾಡಿಸಿ, ತಲೆಯೆಲ್ಲ MRI ಮಾಡಿಸಿ, ಬ್ರೈನ್ ಸ್ಕ್ಯಾನ್ ಮಾಡಿಸಿ, ಕಿವಿ ಒಳಗಡೆಯಿಂದ ಬ್ಲಡ್ ಬಂದಿರೋದಲ್ವ, ಅದೆಲ್ಲ ನರ್ವದು ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಅದನ್ನೆಲ್ಲ ಚೆಕ್ ಮಾಡಿಸಿ, ಅವತ್ತಂತೂ ಬೇರೆ ಸಂಡೇ ಯಾವುದೂ ಓಪನ್ ಇಲ್ಲ. ಸತೀಶ್ ಅಂತೂ ಇದೆಲ್ಲ ವೀಡಿಯೋ ಮಾಡಬೇಡ, ಹಾಕಬೇಡ ಅಂತ ಅಷ್ಟೇ ನನಗೆ ಪ್ರತಿ ಸತ ವಾರ್ನ್ ಮಾಡ್ತಾನೇ ಇದ್ದರು. ನಾನು ಅದಕ್ಕೋಸ್ಕರ ಇಷ್ಟು ದಿನ ನಾನು ಅದು ಯಾವುದು ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಈ ವಿಡಿಯೋ ನೀವು ನೋಡಿದ್ದೀರಾ, ನಂಬ್ತಿರೋ ಬಿಡ್ತೀರಾ. ಅವತ್ತು ಮನೆಗೆ ಬಂದಾಗ ನಾನು 9:30 ಮಕ್ಕಳನ್ನ ವಿಕ್ಕಿನ ಮನೇಲೇ ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದೆ. ಇದೆಲ್ಲ ಇಷ್ಟು ನಡೆದಿತ್ತು ಫ್ರೆಂಡ್ಸ್. ನಿಜಾಗ್ಲೂ ನಂಬ್ತಿರೋ ಬಿಡ್ತೀರಾ, ಅವ್ರು ಇರೋದೇ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ವಿ ನಾವು ಅವತ್ತಿನ ಸಿಚುವೇಶನ್. ಬಟ್ ಸತೀಶ್ ನಂಬಿರೋ ದೇವ್ರ ಕೈ ಬಿಡಲಿಲ್ಲ. ಖರ್ಚು ಮಾಡಿದ್ದಾರೆ, ತುಂಬ ದುಡ್ಡು ಖರ್ಚು ಮಾಡಿದ್ರು, ಅಪೆಲೋಗೆಲ್ಲ ತೋರಿಸಿದ್ರು. ಕೊನೆಗೆ ಹುಷಾರಾಗಿ ಕರ್ಕೊಂಬಂದು ಅವ್ರ ಮನೆಗೆ ಅವ್ರನ್ನ ಸೇಫರ್ ಸೈಡಾಗಿ ತಲುಪಿಸಿದ್ರಲ್ಲ, ಅದಷ್ಟೇ ಖುಷಿ. ಸೊ ಇವತ್ತು ಅವ್ರನ್ನ ನೋಡೋಕ್ಕೆ ಅಂತ ಹೋಗಿದ್ವಿ. ಅವ್ರ ಮಿಸ್ಸಸ್ಸು ಮಧ್ಯಾಹ್ನ ಆಗಿತ್ತಲ್ಲ ಹೋಗೋ ಅಷ್ಟರಲ್ಲಿ. ನಾನು ಬೆಳಗ್ಗೆಯಿಂದ ಪಪ್ಪಾಯ ಬಿಟ್ಟರೆ ಏನೂ ತಿಂದಿರಲಿಲ್ಲ. ಮುದ್ದೆ ಮತ್ತು ಪಡವಲಕಾಯಿ ಸಾಂಬಾರು ಮಾಡಿದರು. ತುಂಬ ಚೆನ್ನಾಗಿತ್ತು ಪಡವಲಕಾಯಿ ಸಾಂಬಾರು ಮತ್ತು ಮುದ್ದೆ. ಸ್ವಲ್ಪ ಮುದ್ದೆ ಇಸ್ಕೊಂಡು ಸಾಂಬಾರು ಜೊತೆ ಸತೀಶ್ ಅಕ್ಕನೂ ಕೂಡ ನಾನು ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಅವ್ರನ್ನೂ ಕೂತ್ಕೊಳ್ಳಿ ಊಟಕ್ಕೆ ಅಂತ ಕರೆದ್ವಿ. ನೀವು ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂದರು. ಸೊ ಸತೀಶ್ ಅವ್ರ ಅಕ್ಕನಿಗೆಲ್ಲ ಬಡಿಸ್ಕೊಟ್ಟು, ಸತೀಶ್ಗೂ ಊಟಕ್ಕೆ ಹಾಕ್ಕೊಟ್ಟು, ನನ್ನ ಮೈದನ್ಗೂ ಊಟಕ್ಕೆ ಹಾಕ್ಕೊಟ್ಟು, ಅವ್ರ ಜೊತೆ ಕೂತ್ಕೊಂಡು ಒಂದು 5-10 ನಿಮಿಷ ಮಾತಾಡೋಣ, ಹೇಗಿದ್ದಾರೆ ಏನು ಕೇಳೋಣ ಅಂತ. ನಾನು ಗೊತ್ತಲ್ಲ ಕಾಮಿಡಿಯಾಗಿ ನಾನು ಯಾರು ನೆನಪಿದ್ದೀನಾ ಅಂತೆಲ್ಲ ವೀಡಿಯೋ ಎಲ್ಲ ತೋರಿಸ್ಕೊಂಡು, ನನ್ನ ವೀಡಿಯೋಸೇ ತೋರಿಸ್ಕೊಂಡು ಅವ್ರಿಗೆ ಕಾಲು ಎಳಿತಾ ಇದ್ದೆ, ರೇಗಿಸ್ತಾ ಇದ್ದೆ. ಅದಕ್ಕೆ ಅವರು ಏನು ಮಾಡ್ತಾಯಿದ್ದೀರಾ ನೀವು ಫೋನ್ ಇಟ್ಕೊಂಡು ಅಂತ ಹೇಳ್ತಾಯಿದ್ರು. ಮೈ ಗಾಡ್ ಗ್ರೇಸ್, ನಿಜಕ್ಕೂ ಖುಷಿ ಆಯಿತು. ಅವ್ರನ್ನ ಚೇತರಿಸ್ಕೊಂಡಿದ್ದಾರೆ, ಒಂದು ವೀಕಲ್ಲಿ ಇಷ್ಟು ಚೇತರಿಸ್ಕೊಂಡಿದ್ದಾರಲ್ಲ, ಅದು ನೋಡಿ ನಂಗೆ ಖುಷಿ ಆಯಿತು. ಅದಕ್ಕೆ ನಮ್ಮ ಮನೆಯವರು ನನ್ನನ್ನು ರೇಗಿಸ್ತಾಯಿದ್ರು, ನಾನು ನನ್ನ ಮೈದನ್ನ ರೇಗಿಸ್ತಾ ಇದ್ದೆ. ಈ ರೀತಿ ಎಲ್ಲ ಮಾಡಿಕೊಂಡು ಫೈನಲಿ ಮನೆಗೆ ಬಂದ್ವಿ. ವಿಕ್ಕಿ ಕಾಲ್ ಮಾಡ್ತಾಯಿದ್ದ, ಮಮ್ಮಿ ಬೇಗ ಬನ್ನಿ, ಬರವ ಕೇಕ್ ತೊಗೊಂಬನ್ನಿ ಅಂತ. ಅವ್ರ ಅಕ್ಕನ್ನು ಕರ್ಕೊಂಡು ಅವ್ರ ಮನೆಗೆ ಅವ್ರನ್ನ ಬಿಟ್ಟು ನಮ್ಮ ಮನೆಗೆ ನಾವು ಬರೋಣ ಅಂತ. ಬನ್ನಿ ಆಂಟಿ ಹೋಗೋರಂತೆ, ಕೇಕ್ ಕಟ್ ಮಾಡಿ ಅಂತ ಎಲ್ಲ ಕರೆದೆ. ಇಲ್ಲ ಕಣವ ನಾನು ಹೋಗ್ತೀನಿ, ಬಿಟ್ಕೊಟ್ಬಿಡು ಅಂತ ಅಂದರು. ಸೊ ಅವ್ರ ಮನೆಗೆ ಅವ್ರನ್ನ ಡ್ರಾಪ್ ಮಾಡಿ ಆನ್ ದ ವೇ ಬರುವಾಗ ಡಾಲ್ಫಿನ್ಗೆ ಹೋದ್ವಿ. ಅಲ್ಲಿ ಯಾವ ಕೇಕ್ ತೊಗೊಳೋದು ಯಾವ ಕೇಕ್ ಬಿಡೋದು ಅಂತ ಅನಿಸುತ್ತೆ. ಯಾಕಂದರೆ ಡಾಲ್ಫಿನಲ್ಲಿ ಎಲ್ಲ ಕೇಕು ತುಂಬಾ ಇಷ್ಟ. ಬ್ಲ್ಯಾಕ್ ಫಾರೆಸ್ಟ್ ಮತ್ತು ಡ್ರೈ ಫ್ರೂಟ್ಸ್ ಕೇಕ್, ಆಮೇಲೆ ರೆಡ್ ವೆಲ್ವೆಟ್ ಈಗ ರೀಸೆಂಟಾಗಿ ತಂದಿದ್ವಿ. ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ದು, ಕಿವಿ ಫ್ರೂಟ್ಸ್ದು ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ದು ತೊಗೊಳ್ಳೋಣ ಅಂತ ಹೇಳಿ ಅದನ್ನೇ ತೊಗೊಂಡ್ವಿ. ಸತೀಶು ರೆಡ್ ವೆಲ್ವೆಟ್ ತೊಗೋ ಅಂತ ಹೇಳ್ತಾಯಿದ್ರು. ಅದು ಯಾಕೋ ಬೇಡ ಅನ್ನಿಸ್ತು, ಯಾಕಂದರೆ ಸ್ವೀಟ್ ಅನಿಸ್ತಾ ಇರುತ್ತೆ. ಸೊ ಅದು ಬೇಡ, ಅದ್ರ ಬದಲು ಇದೇ ತೊಗೊಳ್ಳೋಣ ಡ್ರೈ ಫ್ರೂಟ್ಸ್ದು ಅಂತ ಹೇಳಿ ಅದನ್ನೇ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹ್ಯಾಪಿ ಬರ್ಡೇ ವಿಕಾಸ್ ಅಂತ ಬರೆಸ್ಕೊಂಡು, ನಮ್ಮ ಹುಡುಗರು ಇವತ್ತು ಕೆಲಸ ಇತ್ತು. ಸೊ ಹಾಗಾಗಿ ನಮ್ಮ ಹುಡುಗರು ಕೂಡ ಇದ್ದರು ಗೋಡಾನಲ್ಲಿ. ಅವ್ರ ಜೊತೆ ಒಂದು ಪುಟ್ಟಾಗಿ ಸೆಲೆಬ್ರೇಟ್ ಮಾಡೋದು ಅಂತ ಡಿಸೈಡ್ ಮಾಡಿಕೊಂಡು, ಮುಂಚೆನೇ ಪ್ಲ್ಯಾನ್ ಮಾಡಿದ್ದಿದ್ದರೆ ನನಗೆ ಹೇಳಿರಲಿಲ್ಲ ಸತೀಶ್ ಆರ್ಡ್ರ್ ಇದೆ ಅಂತ ಹೇಳಿದ್ದಿದ್ದರೆ ಒಂದು ಲಾಸ್ಟ್ ಸಲ ಚಾರು ಬರ್ಡೇಗೆ ಊಟ ಕೊಟ್ಟಂಗೆ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಒಂದೊತ್ತಿನ ಊಟದ ವ್ಯವಸ್ಥೆ ಕೊಡ್ಬೋದಾಗಿತ್ತು. ನಾನು ತುಂಬ ಆ ಥರದ್ದೆಲ್ಲ ಮಾಡೋಕ್ಕೆ ತುಂಬ ಸತೀಶ್ಗೂ ಇಷ್ಟ, ನನಗೂ ಇಷ್ಟ. ಆದರೆ ನನಗೆ ಆರ್ಡ್ರ್ ಇದೆ ಅಂತಲೇ ಗೊತ್ತಿರಲಿಲ್ಲ, ಯಾಕಂದರೆ ಅಮಾವಾಸ್ಯೆ ಇತ್ತಲ್ವ, ಅಮಾವಾಸ್ಯೆಯಲ್ಲಿ ನಮ್ಗೆ ಆರ್ಡ್ರ್ ಇರೋಲ್ಲ. ಹಾಗಾಗಿ ಯಾವುದೋ ಆರ್ಡ್ರ್ ಇಲ್ಲ ಅಂತ ಅಂದ್ಕೊಂಬಿಟ್ಟೆ. ಹಾಗೆ ಒಂದು ಸ್ವಲ್ಪ ಪನ್ನೀರ್ ಪಪ್ಸ್ ಬೇಕು ಅಂದ್ಲು, ಅವಳಿಗೆ ಒಂದು ಪನ್ನೀರ್ ಪಪ್ಸು, ಚಿಪ್ಸು, ಈ ಥರದ್ದೆಲ್ಲ ಏನೇನು ಬೇಕು ನೋಡಿ ಮಾಡಿ
ಎಲ್ಲ ತೊಗೊಂಡು ಆನ್ ದ ವೇ ಮನೆಗೆ ಬರೋಷ್ಟರಲ್ಲೇ 6 ಗಂಟೆ ಹಾಗೆ ಹೋಯಿತು. ಸೊ ಹೇಗಿದೆ ಕೇಕು? ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್, ಅಂಥ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಏನಿಲ್ಲ. ಒಂದು ಕೇಕ್ ತಂದು ಕಟ್ ಮಾಡೋದಷ್ಟೇ. ಅದ್ರ ಬದಲು ಅದಕ್ಕೆ ದುಂದು ವೆಚ್ಚ ಮಾಡೋ ಬದಲು ಬೇರೆ ಏನಕ್ಕಾದರೂ ಯುಟಿಲೈಸ್ ಮಾಡ್ಕೋಬೋದು ಅನ್ನೋದು ನಂದು ಕೂಡ ಥಾಟ್. ಸತೀಶ್ಗೂ ಕೂಡ ಅದೇ ಥಾಟ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗನೇ, ಚೆನ್ನಾಗಿ ಓದು, ಒಳ್ಳೆ ವ್ಯಕ್ತಿಯಾಗು, ನಿಮ್ಮ ಅಪ್ಪನ ಥರ. ನಿಮ್ಮ ಅಪ್ಪಂದೇ ಬುದ್ಧಿ ನಿನಗೂ ಬರಲಿ ಅಂತ, ಜಿಪ್ಪಣ ಬುದ್ಧಿ ನಿನಗೂ ಬರಲಿ ಅಂತಲೇ ಕೇಳ್ಕೊತೀನಿ. ಸೊ ನೀವು ಎಲ್ಲ ಅವನಿಗೆ ವಿಶ್ ಮಾಡಿ ಬ್ಲೆಸ್ ಮಾಡಿ. ನೋಡ್ತಾ ಇದ್ದೀರಾ ನಿನ್ನೆಯಿಂದ ಏನೇನು ಆಗ್ತಾಯಿದೆ ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ಕೇಕ್ ಮತ್ತು ತುಂಬ ಚೆನ್ನಾಗಿತ್ತು. ಡಾಲ್ಫಿನಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ, ದುಡ್ಡು ಹಾಗೇ ಇರುತ್ತೆ. ಹೊರಗಡೆ ಕಂಪೇರ್ ಮಾಡಿಕೊಂಡ್ರೆ ಒಂದು 200-300 ರೂಪಾಯಿ ಜಾಸ್ತಿನೇ ಇರುತ್ತೆ. ಕಾಸಿಗೆ ತಕ್ಕಂಗೆ ಕಜ್ಜಾಯ ಏನಂತೀರಾ ಅಲ್ವಾ? ಸೊ ಎಲ್ಲ ನಮ್ಮ ಹುಡುಗರೆಲ್ಲರೂ ಖುಷಿಯಿಂದ, ಅವನಿಗೂ ಕೂಡ ಇವರು ಶಂಕರಣ್ಣ, ನಮ್ಮ ಕೊಕ್ಕು, ಪ್ರತಿಯೊಬ್ಬರು, ನಾವಂತೂ ಒಬ್ಬರನ್ನ ವೇದ, ಭಾವ, ಅವ್ರು ಚಿಕ್ಕವರು, ನಾವು ದೊಡ್ಡವರು, ಯಾವತ್ತೂ ನಾವು ಆ ಥರ ಅಂದ್ಕೊಂಡಿಲ್ಲ. ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಅವರೂ ಅಷ್ಟೇ ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳು ಅಂದ್ಕೊಂಡಿದ್ದಾರೆ. ನನ್ನೂ ಅಷ್ಟೇ ಪ್ರೀತಿಯಿಂದ ಅಕ್ಕ ಅಂತ ಕರೀತಾರೆ. ಇದು ಮುನ್ನನ ಬರ್ಡೇ, ನಮ್ಮ ಹುಡುಗನ ಬರ್ಡೇನೂ ಕೂಡ ನಾವು ನಮ್ಮ ಗೋಡನಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಇದು ಚೀಕು. ಇವಾಗ ತುಂಬ ಎಲ್ಲ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀವಿ 15-20 ವರ್ಷದಿಂದ ಅಂತಲೇ ಹೇಳ್ಬೋದು. ಸೊ ಎಲ್ಲ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ದು ಒಂಥರ ಖುಷಿ ಇತ್ತು. ಸೊ ಫೈನಲಿ ಅವನು ಕೇಕ್ ತಂದಿಲ್ಲ, ನಿಮ್ಗೆ ಯಾವಾಗಲೂ ಕೆಲಸ ಅಂತ ಮುನ್ನಿಸ್ಕೊಂಡಿದ್ದ ನನ್ನ ಮಗ. ಸೊ ಫೈನಲಿ ಸೆಲೆಬ್ರೇಟ್ ಮಾಡಿ ನೋಡಿ, ಮುಖ ಫುಲ್ಲು ಟಯರ್ಡ್ ಆಗಿದೆ. ಬೆಳಗ್ಗೆಯಿಂದ ಸುತ್ತಿ ಮನೇಲಿ ಇಷ್ಟೆಲ್ಲ ಕೆಲಸ ಮಾಡಿ. ಸೊ ಟೈಮ್ ಬಂದು 8:30 ಆಯಿತು. ಸತೀಶ್ ಕಾಲ್ ಕೂಡ ಮಾಡಿದರು. ಯಾಕಂದರೆ 1.5 ಮಂತ್ಸಿಂದ ನಾವು ನಾನ್ ವೆಜ್ ಆ ಥರದ್ದೆಲ್ಲ ಏನೂ ತಿಂದೇ ಇರಲಿಲ್ಲ. ಎಲ್ಲಾದರೂ ಹೊರಗಡೆ ಹೋಗಿ ತಿನ್ಕೊಂಬರೋಣ ಬಾ ವಿಕ್ಕಿ ಕರ್ಕೊಂಡು ಅಂತ ಹೇಳಿದ್ರು. ಸೊ ಆಲ್ ಟೈಮ್ ಮೈ ಫೇವ್ರೇಟ್ ಮೈಸೂರು ದೊನ್ನೆ ಬಿರಿಯಾನಿ ಸರಸ್ವತಿಪುರಮಲ್ಲಿ ಲೊಕೇಟ್ ಆಗಿದೆ. ಯಾರಾದರೂ ವಿಸಿಟ್ ಮಾಡಿದರೆ ಕಮೆಂಟಲ್ಲಿ ಹೇಳಿ. ಇದೊಂಥರ ಫ್ಯಾಮಿಲಿ ರೆಸ್ಟೋರೆಂಟ್. ಊಟನೂ ಅಷ್ಟೇ ಉಗುರು ಮೊಗ್ಚೀಟ್ ಈ ಥರದ್ದು ಯಾವುದೂ ಅನಿಸಲ್ಲ. ಹೊರಗಡೆ ತಿಂದರೆ ಈಗ ಒಂದು ಸ್ವಲ್ಪ ಅಸಿಡಿಟಿ ಗ್ಯಾಸ್ಟ್ರಿಕ್ ಥರ ಆಗುತ್ತೆ. ಬಟ್ ಇಲ್ಲಿ ಊಟ ಮಾಡಿದ್ರೆ ನಾವು ಮನೆಯಲ್ಲೇ ಊಟ ಮಾಡ್ದಂಗಿರುತ್ತೆ. ಇದು ಸಂಡೇ ಆಗಿದ್ದರಿಂದ, ಶ್ರಾವಣ ಮುಗ್ದಿದ್ದರಿಂದ ತುಂಬಾ ಕ್ರೌಡ್ ಅಂದರೆ ಕ್ರೌಡ್. ನಾವು ಕಡಿಮೆ ಅಂದರೂ 1 ಅವರ್ ಕಾಯ್ದಿದ್ದೀವಿ. ಸೊ ಫೈನಲಿ ಚಿಕನ್ ಲಾಲಿಪಾಪ್, ಚಿಲ್ಲಿ ಚಿಕನ್, ರೋಟಿ, ಬಟರ್ ರೋಟಿ, ಮತ್ತು ಸತೀಶ್ ಕುಲ್ಚಾ, ಬಟರ್ ಕುಲ್ಚಾ, ಆಮೇಲೆ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಆಮೇಲೆ ಸತೀಶ್ ತೊಗೊಂಡಿದ್ರು ಮಟನ್ ಸುಕ್ಕ, ಆಮೇಲೆ ಚಿಕನ್ ಹೈದ್ರಾಬಾದಿ ತೊಗೊಂಡಿದ್ವಿ ನಾವು. ಆಮೇಲೆ ಸಾಲ್ಟ್ ಆ್ಯಂಡ್ ಲೈಮ್, ಸಾಲ್ಟ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಸಾಲ್ಟ್ ಜ್ಯೂಸ್ ತೊಗೊಂಡಿದ್ವಿ. ಸಖತ್ತಾಗಿತ್ತು. ಆ್ಯಂಬಿಯನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಬಿರಿಯಾನಿ ತಿನ್ನೋಕ್ಕೆ ಹೋಗ್ತಾರೆ ಈ ದೊನ್ನೆ ಬಿರಿಯಾನಿ ಸೆಂಟರ್ಗೆ. ನಾವಂತೂ ಮನಸ್ಫೂರ್ತಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ ವಿತ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ತಿಂತಾ ಇರೋದಕ್ಕೆ ಟೇಸ್ಟು ಎನ್ಹಾನ್ಸ್ ಆಯಿತು ಅಂತಲೇ ಹೇಳ್ಬೋದು. ತಿನ್ಕೊಂಡು ಇನ್ನೇನೋ ಹೊರಡೋ ಮನೆಗೆ. ಮುದ್ದೆ ಕೋಲಲ್ಲಿ ಬೇಕಾ, ಲಟ್ಟಣಿಗೆಲ್ಲಿ ಬೇಕಾ? ಹೇಳು, ಮುದ್ದೆ ಕೋಲಲ್ಲಿ ಬೇಕಾ, ಲಟ್ಟ ಯಾವ್ದ್ರಲ್ಲಿ ಬೇಕು ಹೇಳು, ಕೊಡಿಸ್ತೀನಿ. ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಡ್ರೋನ್ ಫುಲ್ ಕೊಡ್ಸದೆ. ಡ್ರೋನ್ ಕೊಡ್ಸೋಣ. ವೆಹಿಕಲ್ಸ್ ಬರ್ತಾ ಇದೆ ಮೇನ್ ರೋಡು. ನಮಗೇನು ಹೇಳದ್ನಲ್ಲ, ಮುದ್ದೆ ಕೋಲಲ್ಲಿ ಬೇಕು, ಪೌಚ್ ಕೊಡಿಸ್ತಾ ಅದ್ರೊಳಗಡೆ ನನ್ನ ಮಗಳವಳು. ಮತ್ತೆ ಸ್ಟೇಟಸ್ ನನ್ನ ಫೋಟೋ ಎಲ್ಲ ಹಾಕ್ತಿದ್ದೆ, ಡಿಲೀಟ್ ಮಾಡಿ. ಯಾರೋ ನೀನು ಬೀದಿಲಿ ಹೋಗೋದು ಡಾಗಿ. ಡಿಲೀಟ್ ಮಾಡಿ. ವಾಟರ್ ಬಾಟ್ಲು ಡಿಲೀಟ್ ಮಾಡು. ವಾಟರ್ ಬಾಟ್ಲು ಇದ್ರಲ್ಲಿ ಇದು ಮಾಡೋದು ಚೂಟ್ ಮಾಡ್ತೀನಿ. ಮಾಡೋಣ, ಕೊಡು ಮನೇಲಿ. ಇದು ಮೇನ್ ರೋಡ್. ಇದು ನಮ್ಮ ಕಚ್ಚಾಟಗಳು ಕಿತ್ತಾಟಗಳು ಇದೇ ರೀತಿ ಯಾವಾಗಲೂ ಇರುತ್ತೆ. ನಿನ್ನ ಮಗಳಿಗೆ ಮಾತ್ರ ಪೌಚ್ ಕೊಡಿಸ್ದೆ, ಡ್ರೆಸ್ ಕೊಡಿಸ್ದೆ, ನನಗೇನು ಕೊಡಿಸಿಲ್ಲ ಅಂತ ಏನಾದರೂ ಕೊಡಿಸು ಮಮ್ಮಿ ಅಂತ ಹಿಡ್ಕೊಂಡಿದ್ದ. ನಾನು ಹೇಳ್ತಾ ಇದ್ದೆ ಅವನಿಗೆ ಮುದ್ದೆ ಕೋಲಲ್ಲಿ ಕೊಡ್ಲೋ, ಲಟ್ಟಣಿಗೆಲ್ಲಿ ಕೊಡ್ಲೋ, ಕೋಲಲ್ಲಿ ಕೊಡ್ಲೋ ಅಂದ್ಕೊಂಡು ಹೀಗೆ ಜಗಳ ಮಾಡಿಕೊಂಡು ಹೊಟ್ಟೆ ಫುಲ್ಲು ಲೋಡ್ ಆಗಿತ್ತು ಫ್ರೆಂಡ್ಸ್. ಎಷ್ಟೊತ್ತಿಗೆ ಮಲ್ಕೋತೀನಪ್ಪ ಅನ್ನಿಸ್ತಾಯಿತ್ತು. ಮನೆಗೆ ಬಂದಿದ್ದ ತಕ್ಷಣ ಚೆನ್ನಾಗಿ ತಲೆಗೆ ಹರಳೆಣ್ಣೆ ಹಾಕಿ ಮಸಾಜ್ ಮಾಡಿ, ಅದೇ ಹರಳೆಣ್ಣೆನ ಮುಖಕ್ಕೆ ಸ್ವಲ್ಪ ಹಾಕಿ ಹಾಗೆ ಲೈಟಾಗಿ ಮಸಾಜ್ ಕೊಟ್ಕೋತಾ ಇದ್ದೀನಿ. ಎಣ್ಣೆ ಹಾಕಿರಲಿಲ್ಲ ತಲೆಗೆ, 1 ವಾರ ಆಗಿತ್ತು. ಮತ್ತು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಬೇಕಲ್ವ, ಮಂಡೇ. ಸೊ ಹಾಗಾಗಿ ಒಂಚೂರು ಹರಳೆಣ್ಣೆ ಹಚ್ಚೋಣ ಅಂತ ಹೇಳಿ ಬುಡಕ್ಕೆಲ್ಲ ನೀಟಾಗಿ, ಚಾರುಗೂ ಕೂಡ ಏರ್ ಆಯಿಲೆಲ್ಲ ಅಪ್ಲೈ ಮಾಡಿ, ನಾನು ಕೂಡ ತಲೆಗೆ ನೀಟಾಗಿ ಅಪ್ಲೈ ಮಾಡಿಕೊಂಡೆ ಎಣ್ಣೆ ಎಲ್ಲ.
ಒಂದು ಟಿಪ್ ಏನಪ್ಪ ಅಂದರೆ ಕ್ಯಾಸ್ಟ್ರಾಲ್ ಆಯಿಲ್ನ ಐಬ್ರೋಸ್ಗೆ ಈ ಥರದಕ್ಕೆಲ್ಲ ಅಪ್ಲೈ ಮಾಡಿದ್ರೆ ಐಬ್ರೋಸು ತುಂಬ ತಿಕ್ಕಾಗಿ ಮಂದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಎಲ್ರಿಗೂ ಗೊತ್ತು, ಎಲ್ಲರೂ ಹಾಕಿರ್ತೀರ. ಸೊ ನಾನು ಮಾಡ್ತೀನಿ, ನೀವು ಮಾಡಿ ಟೈಮ್ ಇದ್ದರೆ ಅಂತ ಹೇಳ್ತಾ ಕಂಪ್ಲೀಟ್ ಡೇ ವ್ಲಾಗ್ ಹೇಗೆ ಅನ್ನಿಸ್ತು, ವ್ಲಾಗ್ ಇಷ್ಟ ಆಗಿದರೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಟಾಟಾ ಬೈ ಬೈ, ಸಿ ಯು, ಲವ್ ಯು ಜಾಸ್ತಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.